We're going to do this session in Kannada. Is that all right with the audience? Okay. ನಾವು ಈ ಗೋಷ್ಠಿಯಲ್ಲಿ ಕನ್ನಡದ ಅತ್ಯಂತ ಮಹತ್ವಪೂರ್ಣ ಕವಿಯೊಬ್ಬರನ್ನ ಅವರ ಕಾವ್ಯದ ಮೂಲಕ ನೆನಪು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನಮಗಿರುವಂಥ ಅರ್ಧ ಗಂಟೆಯಲ್ಲಿ ಕೆಲವು ಮಾತುಗಳನ್ನು ಮಾತ್ರ ಹೇಳಕ್ಕೆ ಸಾಧ್ಯ ಅಂತ ಗೊತ್ತಿರೋದ್ರಿಂದ ನಾನು ನೇರವಾಗಿ ಆ ವಿಷಯಕ್ಕೆ ಬರ್ತೀನಿ. ನಾವೊಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ, ಯಾಕೆ ನಾವು ಗಂಗಾಧರ ಚಿತ್ತಾಲರನ್ನು ಈಗ ಓದಬೇಕು ಅಂತ ಕೇಳಿದರೆ ಅದಕ್ಕೆ ಬಹಳ ಸ್ಪಷ್ಟವಾದಂಥ ಉತ್ತರಗಳಿವೆ. ಮೊದಲನೇದಾಗಿ ಕನ್ನಡ ಕಾವ್ಯದಲ್ಲಿ ಅವರು ಒಂದು ವಿಶಿಷ್ಟವಾದಂಥ ಒಂದು ಹೊಸ ಪಾತಳಿಯನ್ನೇ ಅವರು ನಿರ್ಮಾಣ ಮಾಡಿದರು. ಅಂದರೆ ಬಹಳ ಮೂಲಭೂತವಾದಂಥ ಪ್ರಶ್ನೆಗಳನ್ನು ಒಂದು ರೀತಿ ಗಾಂಭೀರ್ಯದಿಂದ ಬಹಳ ಆಳವಾಗಿ ಕಾವ್ಯದ ಮೂಲಕ ಹೇಗೆ ಕೇಳಬಹುದು ಅನ್ನೋದನ್ನು ಗಂಗಾಧರ ಚಿತ್ತಾಲರು ನಮಗೆ ತೋರಿಸ್ಕೊಟ್ರು. ಇಡೀ ಅವರ ಕಾವ್ಯದಲ್ಲಿ ಬರುವಂಥ ಬಹಳ ದೊಡ್ಡ ಪ್ರಶ್ನೆಗಳು ಏನಂತಂದರೆ, ಈ ಮನುಷ್ಯ ಅಸ್ತಿತ್ವ ಅಂದರೆ ಏನದು, ಅದರ ಆದಿ, ಅದರ ಹುಟ್ಟು ನಮಗೆ ಗೊತ್ತಿಲ್ಲ, ಆನಂತರ ಏನು ಅನ್ನೋದು ನಮಗೆ ಗೊತ್ತಿಲ್ಲ, ಅದರ ಮಧ್ಯ ಒಂದು ಬ್ರೀಫ್ ಇಂಟರ್ಯಾಗ್ನಮ್ ಅಂತೀವಲ್ಲ, ಆ ಮಧ್ಯಂತರದಲ್ಲಿ ನಾವು ಹೇಗೆ ಬದುಕ್ತೀವಿ ಮತ್ತು ಬದುಕುವಾಗ ಆಗುವ ಘಟನೆಗಳಿಗೆ ಉತ್ತರಗಳನ್ನು ನಾವು ಹೇಗೆ ಕಂಡುಕೊಳ್ತೀವಿ ಅನ್ನೋದನ್ನು ಅವರು ಪ್ರಧಾನವಾಗಿ ತಮ್ಮ ಕಾವ್ಯದಲ್ಲಿ ಮಾಡಿದರು. ಎರಡನೇದೇನು ಅಂತಂದರೆ, ಒಂದು ಕಡೆಗೆ ಇಷ್ಟು ಭಾಳ ಗಂಭೀರವಾದಂಥ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಅದರ ಹುಟ್ಟು ಅವರ ಕಾವ್ಯದಲ್ಲಿ ಎಲ್ಲಿ ಕಾಣುತ್ತೆ ಅಂತಂದರೆ ಸ್ವಂತದ ಅನುಭವದಲ್ಲಿ ಕಾಣುತ್ತೆ. ವಿಶೇಷವಾಗಿ ಇಡೀ ಉದ್ದಕ್ಕೂ ಬರುವಂಥ ಈ ನೋವಿನ ಅನುಭವಗಳು. ಉದಾಹರಣೆಗೆ ಒಂದು ಅದ್ಭುತವಾದಂಥ ಪದ್ಯ ಅವರ ಅಣ್ಣ ತೀರಿ ಹೋದಾಗ ಯಶವಂತ್ ಚಿತ್ತಾಲರು ಬರೀತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಕೆಲವರಿಗೆ ಜೀವನ ಅಂದರೆ ದೂರದಿಂದ ನೋಡೋ ಅಂಥದ್ದಾಗಿರುತ್ತೆ, ಇನ್ನು ಕೆಲವರಿಗೆ ಬೇರೆ ಏನೋ ಆಗಿರುತ್ತೆ. ನನ್ನ ಅಣ್ಣ ಹೇಗಿದ್ದ ಅಂತಂದರೆ, ಯಾರು ಕಂಡ್ರೂ ಅವನು ನಮ್ಮ ಸಂಗಾತಿ, ನಮ್ಮ ನೆಂಟ ಅನ್ನೋ ಹಾಗೆ ಆ ಕೆಲಸದಲ್ಲಿ ಅವನು ಮುಳುಗು ಹೋಗಿಬಿಟ್ಟಿದ್ದ ಅಂತ ಸಾಮಾನ್ಯ ರೀತಿಯಲ್ಲಿ ಶುರು ಮಾಡಿಕೊಂಡು ಎಲ್ಲಿಗೆ ನಮ್ಮನ್ನವರು ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಕೊನೆಯ ದಿನಗಳಲ್ಲಿ ನನ್ನ ಅಣ್ಣ ಒಂಥರ ಹುಚ್ಚು ಆವೇಶದ ಹಾಗೆ ಎಲ್ಲರ ಕೆಲಸದಲ್ಲಿ ಯಾಕೆ ತೊಡ್ಕೊಂಡು ಬಿಟ್ಟ ಅವನು, ತನ್ನನ್ನೇ ಮರೆತು ಅಂತ. ಅವರಿಗೆ ಕಾಣೋ ಉತ್ತರ ಏನಂತಂದರೆ, ಬಹುಶಃ ಅವನಿಗೆ ಆ ನೆರಳು ಕಂಡಿತ್ತ ಅಂತ. ಎಲ್ಲೋ ಒಂದು ಸಾವಿನ ಸೂಚನೆ ಇದ್ದಿದ್ದರಿಂದ ಹಾಗೆ ಅವನು ತೊಡಕೊಂಡ ನಮ್ಮ ಅಣ್ಣ ಅನ್ನುವಂಥ ಬಹಳ ಅದ್ಭುತವಾದ ರೀತಿಯಲ್ಲಿ ಬರೆದಿದ್ದಾರೆ. ಅವರ ತಂದೆಗೆ ಆದಂಥ ಒಂದು ಅವಘಡ ಏನಿದೆ, ಅವರ ಬಹಳ ಯಾತನೆಯನ್ನು, ಅದು ಮಾತಿನಲ್ಲೂ ಹೇಳೋಕ್ಕಾಗದೇ ಇರುವಂಥ ಯಾತನೆಯನ್ನು ಚಿತ್ತಾಲರ ತಂದೆಯವರು ಪಟ್ಟು ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡ್ರು. ಅದನ್ನೇ ಅವರು ದುಃಖಗೀತೆ ಅನ್ನೋದರಲ್ಲಿ ಬರೆದಿದ್ದಾರೆ. ಅಲ್ಲೂ ಕೂಡ ಪ್ರಶ್ನೆ ಹೀಗೆ ಬರುತ್ತೆ. ಒಂದು ಕಡೆಗೆ ಚಿತ್ತಾಲರ ನಂಬಿಕೆ ಏನಿದೆ ಅಂತಂದರೆ, ಮನುಷ್ಯ ಪ್ರಯತ್ನವೇ ಮುಖ್ಯ ಅಂತ. ಆದಿ ಕಾಣದೇ ಇದ್ರೂ ಪರವಾಗಿಲ್ಲ, ಮುಂದೆ ಕಾಣದೇ ಇದ್ರೂ ಪರವಾಗಿಲ್ಲ, ಈ ಇರೋ ಹೊತ್ತಿನಲ್ಲಿ ಮನುಷ್ಯ ಪ್ರಯತ್ನವೇ ಮುಖ್ಯ, ವಿಧಿ ಅಲ್ಲ ಅಂತ ಹೇಳ್ತಾರೆ. ಆದರೆ ಹೇಳ್ತಾನೇ ಈ ವಿಧಿ ಅನ್ನೋದು ಇದೆಯಲ್ಲ, ನಮ್ಮನ್ನು ಮೀರಿರುವಂಥದ್ದು ಒಂದು ಇದೆಯಲ್ಲ, ಇದನ್ನ ಯಾವ ಉದ್ದೇಶಕ್ಕೆ ಇವೆಲ್ಲ ನಡೀತವೆ ಜೀವನದಲ್ಲಿ ಇಂಥ ಘಟನೆಗಳು. ಅವ್ರು ಹೇಳ್ತಾರೆ, ಬಹುಶಃ ನಾವು ನೋಡದೇ ಇರೋ, ಅರ್ಥ ಮಾಡ್ಕೊಳ್ಳದೇ ಇರುವಂಥ ಕೇಂದ್ರ ಇರೋ ಒಂದು ವಿಶ್ವನೇ ಬೇರೆ ಇರ್ಬೋದು ಅಂತ ಕಾಣುತ್ತೆ. ಅದರೊಳಗೆ ಇವೆಲ್ಲವೂ ನಮಗೆ ಆಗ್ತಾ ಇರ್ತವೆ ಅನ್ನೋ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಅಂದರೆ ಭಾಳ ಮುಖ್ಯವಾಗಿ ಇರೋದೇನೆಂದರೆ, ಈ ಅರ್ಥವಾಗದೇ ಇರೋವಂಥ ವಿನಾಕಾರಣವಾಗಿ ಕಾಣುವಂಥ ನೋವನ್ನು ಹೇಗೆ ಮನುಷ್ಯ ಎದುರಿಸ್ಬೇಕು ಅನ್ನೋದನ್ನೇ ಅವರು ಇಡೀ ಕಾವ್ಯದ ಉದ್ದಕ್ಕೂ ಅವರು ಕೇಳ್ಕೊಂಡು ಹೋಗಿರುವಂಥದ್ದನ್ನು ನಾವಲ್ಲಿ ನೋಡೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಅತ್ಯಂತ ಮುಖ್ಯ ಏನು ಅಂತಂದರೆ, ಅವರ ಮಧ್ಯಕಾಲದ ಕೊನೆಯ ಪದ್ಯಗಳಲ್ಲಿ ಒಂದು ವಿಷಯ ಮತ್ತೆ ಏನು ಬರುತ್ತೆ ಅಂತಂದರೆ, ಏನೋ ನಮ್ಮೊಳಗೇನೆ ಬಹಳ ಅನೂಹ್ಯವಾಗಿರುವಂಥದ್ದು ಒಂದು ಶಕ್ತಿ ಇದೆ ಅಂತ. ಯಾಕೆ ನಾವು ಈ ಅಸ್ತಿತ್ವದಲ್ಲಿ ತೊಡಗಿಕೊಳ್ತೀವಿ, ಯಾಕೆ ಇವೆಲ್ಲಗಳ ಮಧ್ಯೆನೂ ನಾವು ಬದುಕ್ತಾ ಹೋಗ್ತೀವಿ ಅನ್ನೋದಕ್ಕೆ ಅವರಿಗೆ ಕಾಣುವ ಉತ್ತರ ಏನು ಅಂತಂದರೆ, ಎಲ್ಲೋ ನಮ್ಮ ಒಳಗೇನೆ
ಒಂದು ಒಂದು ಶಕ್ತಿನೋ ಅಥವಾ ಒಂದು ಏನೋ ಇದೆ ನಮ್ಗೆ ಅರ್ಥವಾಗದೇ ಇರುವಂಥದ್ದು, ಅದು ಇಡೀ ವಿಶ್ವವನ್ನೂ ಕೂಡ ನಡೆಸುವಂಥ ಶಕ್ತಿಯಾಗಿರೋದ್ರಿಂದ ಪ್ರಾಯಶಃ ನಾವು ಒಂದು ರೀತಿಯಲ್ಲಿ ಅದರ ಸಹಭಾಗಿಯಾಗಿದ್ದರಿಂದ ನಾವು ಹೀಗೆ ಈ ಜೀವನಕ್ಕೆ ಅಂಟ್ಕೊಳ್ತೀವಿ ಅನ್ನೋ ಮಾತನ್ನು. ಇದಲ್ಲದೆ ಅವರು ಕೇವಲ ಒಂದು ಕಾವ್ಯ ಶೈಲಿಯಲ್ಲಿ ಬರೀಲಿಲ್ಲ ಅಲ್ವಾ, ಎಷ್ಟು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ. ಅವರ ಹೆಂಡತಿಯ ಬಗ್ಗೆ ಬರೆದಂಥ ಒಂದು ಬಹಳ ಸೊಗಸಾದಂಥ ಪದ್ಯ ಇರ್ಬೋದು. ಕೊನೆಯ ದಿನಗಳಲ್ಲಿ ಅವರಿಗೆ ಸ್ವತಃ ಗಂಗಾಧರ ಚಿತ್ತಾಲರಿಗೆ ಬಹಳ ನೋವು ಕೊಟ್ಟಂಥ ಒಂದು ಆ ರೋಗದಿಂದ ಅವ್ರು ನರಳುತ್ತಾ ಇದ್ದಾಗ 5ನೇ ಮಹಡಿಯಲ್ಲಿ, ಯಾವುದೋ ಮಹಾನಗರದ 5ನೇ ಮಹಡಿಯಲ್ಲಿ ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಒಂದು ಟಿನ್ಗಳಲ್ಲಿ ಮಣ್ಣನ್ನು ತಂದು ಅದಕ್ಕೆ ಬೀಜಗಳನ್ನು ಹಾಕಿ ಅಲ್ಲೇನೋ ಸಸಿ ಬೆಳೆಸ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ ಸ್ಕೂಲಲ್ಲಿ. ಅದನ್ನು ನೋಡ್ತಾನೆ ಅವರಲ್ಲೂ ಕೂಡ ಒಂದು ಜೀವಸ್ಪರ್ಶ ಆದ ಹಾಗೆ ಆ ಸೃಷ್ಟಿ ಅನ್ನೋದು ನನ್ನ ಕೈಗೆ ಎಟ್ಕೋ ಹಾಕಿ ಕಾಣುತ್ತಲ್ಲ ಅನ್ನುವಂಥದ್ದನ್ನು ಬರೆದಿರುವಂಥ ಪದ್ಯ ಇದೆ. ಆಧುನಿಕ ಬ್ಯೂರಾಕ್ರಸಿ ಬಗ್ಗೆ ಒಂದು ಫೈಲುಗಳು ಅನ್ನುವಂಥ ಒಂದು ಪದ್ಯ ಇದೆ. ಹೀಗೆ ನೋಡಿದರೆ ದಿವಾಕರ್ ನಮಗನ್ಸೋ ಹಾಗೆ ಇಷ್ಟು ಬೇರೆ ಬೇರೆ ರೀತಿಯ ಜೀವನದ ಅನುಭವಗಳನ್ನು ಇಂಥ ಒಂದು ಗಾಂಭೀರ್ಯ ಹಾಗೂ ಆಳದಿಂದ ಅವರು ತಮ್ಮ ಕಾವ್ಯದಲ್ಲಿ ತರಕ್ಕೆ ಸಾಧ್ಯ ಆಯಿತು. ಬಹುಶಃ ಅದು ಇವತ್ತಿಗೂ ಕೂಡ ಪ್ರಸ್ತುತವಾಗಿಯೇ ನಮಗೆ ಅನಿಸುತ್ತಲ್ವ. ಅವರ ಕಾವ್ಯ ಬಹುಶಃ ಸದಾ ಪ್ರಸ್ತುತವಾಗಿರುವಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಅವರು ಬರೆದಿದ್ದು ಜೀವನದಲ್ಲಿ 4 ಕವನ ಸಂಗ್ರಹಗಳು. ಆ 4 ಕವನದಲ್ಲಿ ಒಬ್ಬ ಪ್ರಬುದ್ಧ ಕವಿಯನ್ನು ನಾವು ನೋಡ್ತಿದ್ದೀವಿ. ಆರಂಭದಲ್ಲಿ 1-2 ಪದ್ಯಗಳಲ್ಲಿ ಅವರ ಬಗ್ಗೆ ಬೇಂದ್ರೆ ಇನ್ಫ್ಲೂಯೆನ್ಸ್ ಇತ್ತು. ಒಂದು ಸಮಾಗಮ ಒಂದು ಪದ್ಯ, ಒಂದು ಬೇಂದ್ರೆ ದಾಟಿನಲ್ಲಿ ಒಂದು ಪದ್ಯ ಇದೆ. ಆದರೆ ಅವರೆಲ್ಲೋ ಒಂದು ನವ್ಯರ ಜೊತೆ ಇದ್ದು ಕೂಡ ನವ್ಯರ ಆಗಲಿಲ್ಲ ಅವರು ಅಂತ. ಬಹುಶಃ ಅವರ ಭಾಷೆಯ ಒಂದು ಸ್ವರೂಪದಲ್ಲೇ ನಾವು ಅವರ ಕಾವ್ಯದಲ್ಲಿ ಇರುವ ಭಾಷೆಯ ಉಪಯೋಗದ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡಿದರೆ ಅವರು ಬೇರೆಲ್ಲ ಕವಿಗಳಿಗಿಂತ ಭಾಳ ಭಿನ್ನರಾಗಿ ಕಾಣ್ತಾರೆ ನನಗೆ. ಒಂದಂತಂದರೆ ಅವರ ಕಾವ್ಯದಲ್ಲಿ ಬಹಳ ಅಪರೂಪಕ್ಕೆ ನಾವು ವಸ್ತು ಪ್ರತಿರೂಪ ಅಂತ ಏನು ಕರಿತೀವಿ, ಆಬ್ಜೆಕ್ಟಿವ್ ಕಾರಲೇಟಿವ್, ಅದು ಬಹಳ ಕಡಿಮೆ ಚಿತ್ತಾಲರಲ್ಲಿ ಬರೋದು ಅಂತ. ಅವರು ತಮ್ಮ ಅನುಭವಕ್ಕೆ ತೀರಾ ಬದ್ಧರಾಗಿದ್ದರು. ಅನುಭವ ಒಂದು ವಾಸ್ತವ, ಆ ವಾಸ್ತವವನ್ನೇ ಇಟ್ಟುಕೊಂಡು ಹೇಗೆ ಕಾವ್ಯ ಮಾಡೋದು, ಅದು ಅವರ ಒಂದು ಬಹುಶಃ ಉದ್ದೇಶವೂ ಆಗಿತ್ತು. ಹಾಗಾಗಿ ಅವರನ್ನು ಬಹುಶಃ ಯಾಕೆಂದರೆ ತಮ್ಮ ಸ್ವಂತ ನೋವನ್ನು ಅದನ್ನು ಓದುವ ನಾವು ಅನುಭವಿಸುವ ಹಾಗೆ ಅಷ್ಟು ತೀವ್ರತೆಯಿಂದ ಬರೆದವರು ಬಹುಶಃ ಯಾರೂ ಇಲ್ಲ ಕನ್ನಡದಲ್ಲಿ ಅನಿಸುತ್ತೆ. ಕೊನೆಯ ಅವರ ಪದ್ಯಗಳನ್ನು ಓದಿದರೆ ಆ ಪ್ರೀತಿ 1, 2 ಅಂತ ಪದ್ಯಗಳಿದೆಯಲ್ಲ, ಎಲ್ಲೋ ಸಾವಿನ ಮುಖಾಮುಖಿಯಲ್ಲಿ ನಡೆಯುವಂಥ ಒಂದು ಸಂವಾದ ಅಂತ ನನಗನ್ಸುತ್ತದೆ. ಬಟ್ ಅದನ್ನು ಸ್ವಲ್ಪ ಓದಿದರೆ ಬಟ್ ಅವ್ರ ನೋವೆಲ್ಲ ಓದುಗರ ನೋವು ಆಗೋ ಹಾಗೆ ಅಷ್ಟು ತೀವ್ರತೆ ಅಂತ. ಬಹುಶಃ ಅದಕ್ಕೆ ಅವರಿಗೆ ನಾವು ಕಾವ್ಯದಲ್ಲಿ ಉಪಯೋಗಿಸುವಂಥ ವಸ್ತು ಪ್ರತಿರೂಪ ಬೇಡ ಆಯ್ತೇನೋ ಅಂತ ನನಗನ್ಸುತ್ತೆ. ಮತ್ತು ಅವರು 4 ಕವನ ಸಂಗ್ರಹ ಹಾಕಿ ತಗೊಂಡ್ರು ಕೂಡ ಅವರು ಕೆಲವು ಮೇಜರ್ ಪದ್ಯಗಳಿದೆಯಲ್ಲ, ಕೆಲವು ಕಾಲದ ಕರೆ, ದುಃಖ ಗೀತ ಅಥವಾ ಹರಿವಿನಿರುದು, ಈ 3 ಪದ್ಯಗಳೇ ಸಾಕು ಅವರು ಬಹಳ ದೊಡ್ಡ ಕವಿ ಅಂತ ಹೇಳಲಿಕ್ಕೆ. ಈ 3 ಪದ್ಯಗಳಲ್ಲಿ ಅವರು ಒಂದು ದೊಡ್ಡ ವಿಶ್ವವನ್ನು ತಗೋತಾರೆ. ಅದು ನೋವಿನ ವಿಶ್ವ, ನೋವಿನ ಮೂಲಕನೇ ಬರುವಂಥ ವಿಶ್ವ. ಅದ್ರ ಜೊತೆಗೆ ಈ ಜೀವನದ ಜೊತೆ ಇದು ಏನು ಅರ್ಥ, ನೀವು ಹೇಳಿದ್ರಲ್ಲ, ಇದರ ಅರ್ಥ ಏನು, ಇದು ಹೇಗೆ ಕೊನೆ ಮುಟ್ಟಬೇಕಾ, ಯಾಕಿದು ಹೀಗಿದೆ ಅನ್ನುವ ಒಂದು ಜಿಜ್ಞಾಸೆ ಅದು ಥ್ರೋಟ್ ಇದೆ ಅವರ ಕಾವ್ಯದಲ್ಲಿ ಅನಿಸುತ್ತೆ. ಹಾಗಾಗಿ ನೀವು ಹೇಳಿದ್ರಲ್ಲ ಫೈಲು, ಈ ಥರದ್ದು ಬಹಳ ಕಡಿಮೆ. ಆ ಥರದ್ದು 1-2 ಪದ್ಯ ನಿಮಗೆ ಸಿಗ್ಬೋದು. ಅವರ ಬಹುಮುಖ್ಯವಾದ ಕವನಗಳು ನಾವು ಅಂತ ಏನು ಕರಿತೀವಿ, ಅವಳ ಕೇಂದ್ರದಲ್ಲಿರೋದಿರೋದು ಮನುಷ್ಯನ ಪಾಡು ಮತ್ತು ನೋವು ಇದೆ. ಇದರ ಮೂಲಕ ಒಂದು ಜೀವನದರ್ಶವನ್ನು ಹುಡುಕ್ತಾ ಇದ್ರು ಅವರು ಅಂತ. ಅದ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆದರು ಅನ್ನೋದಕ್ಕೆ ನಾವು ಪದ್ಯಗಳನ್ನೇ ಓದಬೇಕು ಅಂತ ಅನ್ಸುತ್ತೆ. ಅಂದರೆ ದಿವಾಕರ್ ಅವರು ಹೇಳಿದ ಹಾಗೆ 2 ಅಂಶಗಳನ್ನ ನಾವು ನೋಡೋಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಒಂದು, ಸ್ವಂತದ ಅನುಭವ ಇರುವಾಗ ಅದು ಒಂದು ರೀತಿಯ ಕನ್ಫೆಷನಲ್ ಪೊಯಿಟ್ರಿ ಆಗಿ ಸ್ವಂತದ ಅನುಭವವನ್ನು ಹಾಗೇನೇ ಇಡುವಂಥ ಒಂದು ಪದ್ಧತಿ ಇರುತ್ತೆ. ಆದರೆ ಚಿತ್ತಾಲರ ಕಾವ್ಯದಲ್ಲಿ ಏನಾಗುತ್ತೆ ಅಂತಂದರೆ ಅದು
ಮೂಲತಃ ಸ್ವಂತದ ಅನುಭವ ಆಗಿದ್ರೂ ಕೂಡ ಅದು ಬಹಳ ವಿಸ್ತಾರವಾದ ನೆಲೆಯಲ್ಲಿ ಅವರು ಅದನ್ನು ತಗೊಂಡು ಹೋಗ್ತಾರೆ. ದಿವಾಕರ್ ಹೇಳಿದಾಗೆ ಅದರ ಪ್ರಸ್ತುತತೆ ಯಾಕೆ ಅಂತಂದರೆ ಕೇವಲ ಒಂದು ಘಟನೆ ಇದು ಒಬ್ಬ ವ್ಯಕ್ತಿಗೆ ಆಗಿರೋದು ಅಂತ ಅನಿಸಲ್ಲ. ಅವರು ಪದೇ ಪದೇ ಬಳಸುವ ಮಾತೇನಿದೆಲ್ಲ ಇಡೀ ಮನುಕುಲದ ಪಾಡು ಇದು ಅಂತ. ಅವರ ಆರಂಭದ ಪದ್ಯಗಳಲ್ಲಿನೇ ಅವ್ರು ಕೇಳಿರೋ ಪ್ರಶ್ನೆ ಏನಂತಂದರೆ, ಈ ಬದುಕು ಮಸಣಕ್ಕಾಗಿಯೇ ಇರುವ ಬದುಕ ಅನ್ನುವಂಥ ಮಾತನ್ನು ಕೇಳ್ತಾರೆ. ಈ ಬದುಕು ಇಷ್ಟು ನಮಗೆ ತೊಡಕೊಳ್ಬೇಕು ಅಂತ ಒಂದು ಆಸೆ ಹುಟ್ಟಿಸೋವಂಥ ಬದುಕು, ಆದರೆ ಇದು ಇರೋದೇ ಬರೀ ಮಸಣಕ್ಕೋಸ್ಕರವ ಅಂತ ಕೇಳಿ ಅಲ್ಲಿಂದ ಅದನ್ನು ಇಡೀ ಪಾಡು ಅನ್ನೋ ಮಾತನ್ನು ಅವ್ರು ಏನು ಹೇಳಿದ್ರಲ್ಲ, ಇದು ಹಾಗಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಅವರು ಮೊದಲಿನ ಅವರ ಪದ್ಯಗಳಲ್ಲಿನೇ ಕೇಳ್ಕೊಂಡು ಹೋಗ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮಧ್ಯೆ ನನಗೇನಿಸ್ತು ದಿವಾಕರ್ ಅಂದರೆ, ಒಂದು ಹಂತದಲ್ಲಿ ಅವರು ಸ್ವಲ್ಪ ಯಾವುದನ್ನು ನಾವು ಒಂದು ಮೇಲ್ನೋಟಕ್ಕೆ ಸಾಮಾಜಿಕ ಅಂತ ಕಳಿಬಹುದು ಅಂಥ ಪದ್ಯಗಳನ್ನು ಅವರು ಕೆಲವು ಪದ್ಯಗಳನ್ನು ಬರೆದು ಮತ್ತೆ ವಾಪಸ್ ಹೋಗಿದ್ದಾರೆ. ಉದಾಹರಣೆಗೆ ಸ್ವಾತಂತ್ರ್ಯದ ಬಗ್ಗೆ ನಮ್ಗೆ ಈಗ ಓದಿದರೆ ಆಶ್ಚರ್ಯವನ್ನಿಸೋ ಭಾಷೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೆ ಭಾರತಕ್ಕೆ ಬಂದಿರುವಂಥ ಸ್ವಾತಂತ್ರ್ಯ ಒಂದು ತಾಯಿಯಾಗಿ ಬಂದಿದೆಯೋ ಅಥವಾ ಹಣದವರ ಮನೆಯ ಸೂಳೆಯಾಗಿ ಬಂದಿದೆಯೋ ಅಂತ ಚಿತ್ತಾಲ್ ಬರೆದಿದ್ದಾರೆ. ಇದು ಬಂದಿರುವಂಥ ಸ್ವಾತಂತ್ರ್ಯ ಅದು ಎಲ್ಲರಿಗೋಸ್ಕರ ಬಂತು, ಒಂದು ತಾಯಿ ಆಗಿ ಬಂತು ಅಥವಾ ಬರೀ ಹಣದವರ ಮನೆಯಲ್ಲಿರುವಂಥ ಒಂದು ವೇಶ್ಯೆಯಾಗಿ ಬಂತು ಅನ್ನೋ ಆ ರೀತಿಯ ಪದ್ಯಗಳನ್ನು ಕೂಡ ಚಿತ್ತಾಲರು ಒಂದು ಘಟ್ಟದಲ್ಲಿ ಬರೆದಿರೋದನ್ನು ನಾವು ನೋಡ್ತೀವಿ. ಇನ್ನೂ ಭಾಳ ಮುಖ್ಯವಾಗಿ ನನಗೆ ಕಂಡಿದ್ದೇನಂತಂದರೆ, ಆ ಕಾಲದ ಕವಿಗಳನ್ನು ನಾವು ಮುಖ್ಯ ಕವಿಗಳನ್ನು ಇಟ್ಕೊಂಡ್ರೆ ಅವರು ಒಟ್ಟಾರೆ ಮನುಷ್ಯ ಅನುಭವನ ಅರ್ಥ ಮಾಡ್ಕೊಳಕ್ಕೆ ಬೇರೆ ಬೇರೆ ರೀತಿಯ ಚೌಕಟ್ಟುಗಳನ್ನು ಬಳಸ್ಕೊಂಡಿದ್ದಾರಲ್ವ. ಕೆಲವರು ಯಾವುದೋ ಒಂದು ಸಾಂಪ್ರದಾಯಿಕತೆ ಬಳಸ್ಕೊಂಡಿರ್ಬೋದು, ಯಾವುದೋ ಒಂದು ಸ್ವಲ್ಪ ಹಳೆಯದಾಗಿರೋ ನಂಬಿಕೆಯನ್ನು ಬಳಸ್ಕೊಂಡಿರ್ಬೋದು. ಆದರೆ ಚಿತ್ತಾಲರ ಕಾವ್ಯದಲ್ಲಿ ನನಗೇನು ಕಾಣೋದು ಅಂದರೆ, ಆ ಒಂದು ಜಿಜ್ಞಾಸೆ ಅಂತ ಹೇಳಿದ್ರಲ್ಲ, ಪ್ರತಿಯೊಂದನ್ನು ಒಬ್ಬ ಆಲ್ಮೋಸ್ಟ್ ಲೈಕ್ ಎನ್ ಎಗ್ನಾಸ್ಟಿಕ್, ಅವ್ರು ಯಾವುದನ್ನು ಗ್ರಹೀತವಾಗಿ ಇಟ್ಕೊಳ್ಳಲ್ಲ, ಯಾವುದನ್ನು ಒಪ್ಪಿಕೊಂಡೇ ಅವರು ಹೊರಡಲ್ಲ. ಆ ಅನುಭವ ಯಾಕೆ ಹೀಗಿದೆ ಅಂತ ಕಾವ್ಯದಲ್ಲಿ ತರೋದ್ರ ಜೊತೆಗೆ ಆ ಹೊಸ ಪ್ರಶ್ನೆಗಳನ್ನು ಅವರು ಕೇಳಕ್ಕೆ ಶುರು ಮಾಡ್ತಾರೆ. ಒಂದು ಪದ್ಯದಲ್ಲಿ ಅವ್ರು ಹೇಳ್ತಾರಲ್ಲ, ಇಂಥ ಅನರ್ಥ ಅಮೂರ್ತ ಅದಕ್ಕೊಂದು ಕಾವ್ಯದ ಭಾಷೆ ಹುಡುಕೋದೇನೆ ನನ್ನ ಕಷ್ಟವೂ ಆಗಿದೆ, ನನ್ನ ಕೆಲಸವೂ ಆಗಿದೆ ಅಂತ ಹೇಳ್ತಾರಲ್ಲ. ಅಂದರೆ ಒಂದು ರೀತಿಯ ಆಬ್ಜೆಕ್ಟಿವ್ ಕೊರಿಲೇಟಿವ್ ಬದಲಾಗಿ ಅವ್ರದ್ದು ಎಂಥದ್ದು ಅಂತಂದರೆ, ಸ್ವಲ್ಪ ಮೊದಲು ದೂರದಲ್ಲಿ ಅನುಭವದಿಂದ ದೂರ ನಿಂತ್ಕೊಂಡು ಅದನ್ನು ಭಾಷೆಯಲ್ಲಿ ತರ್ತಾನೆ ನಮ್ಮನ್ನು ಒಳಗೊಂಡು ಬಿಡುತ್ತೆ. ನಾವು ಆ ದುಃಖದಲ್ಲಿ ಭಾಗಿಗಳಾಗಿದ್ದೀವಿ, ಆ ನೋವಿನಲ್ಲಿ ಅನ್ನೋವಂಥ ಒಂದು ಪರಿಣಾಮ ನಮಗೆ ಅವರ ಕಾವ್ಯದಲ್ಲಿ ಕಾಣಕ್ಕೆ ಸಾಧ್ಯವಾಗುತ್ತೆ. ಒಂದು ದೊಡ್ಡ ಪದ್ಯ ಬಹಳ ಚರ್ಚೆ ಆಗಿರುವಂಥದ್ದು ಕಾಮಸೂತ್ರ ಅಂತ ಒಂದು ಅದ್ಭುತವಾದಂಥ ಒಂದು ಪದ್ಯವನ್ನಲ್ಲಿ ಬರೆದಿದ್ದಾರೆ. ನಾವು ನವ್ಯದಲ್ಲಿ ಕಾಣುವಂಥ ಈ ಸೆಕ್ಶುವಾಲಿಟಿಯ ಬಗ್ಗಿರೋ ಪದ್ಯಗಳಿಗೆ ಹೋಲಿಸಿದರೆ ಇದು ತೀರಾ ಭಿನ್ನವಾಗಿರುವಂಥದ್ದು, ತೀರಾ ಒಂದು ವಿಶಿಷ್ಟವಾಗಿರುವಂಥದ್ದು. ಇಟ್ಸ್ ಅ ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ಯಾವುದ್ರದ್ದು ಅಂತಂದರೆ, ಆ ಒಂದು ಜೀವಕ್ಕೆ ಇರುವಂಥ, ಬದುಕಿಗೆ ಇರುವಂಥ ಒಂದು ಶಕ್ತಿ ಏನಿದೆ ಅಲ್ಲ, ಅದು ನೇರವಾಗಿಯೇ ಈ ಸೆಕ್ಶುವಾಲಿಟಿಗೆ ಸಂಬಂಧಪಟ್ಟಿರೋದ್ರಿಂದ, ಮನುಷ್ಯನ ಬೇರೆ ಬೇರೆ ಬೆಳೆಯುವ ಹಂತಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಆ ಹದಿಹರೆಯದಿಂದ ಶುರು ಮಾಡಿಕೊಂಡು ಅದನ್ನು ಸೆಲೆಬ್ರೇಟ್ ಮಾಡುವಂಥ ಆ ಪದ್ಯ ಭಾಳ ಕನ್ನಡದಲ್ಲಿನೇ ಅದು ಅತ್ಯಂತ ವಿಶಿಷ್ಟವಾಗಿರುವುದು ಅಂತ ನಮಗೆ ಅನಿಸುತ್ತೆ. ನೀವೇನು ಹೇಳ್ತಾ ಇದ್ದೀರಿ? ಅದೇ ಇಲ್ಲಿ ಭಾಷೆಗೆ ಸಂಬಂಧಿಸ ಬಗ್ಗೆ ಮಾತಾಡೋದಾದರೆ, ಬಹುಶಃ ಬೇರೆ ನವ್ಯ ಕವಿಗಳು ಅಡಿಗರಿಂದ ನಾವು ತಗೊಂಡ್ರೆ ಅವ್ರಿಗಿಂತ ಸಂಪೂರ್ಣವಾಗಿ ಇವರ ಭಾಷೆ ಭಿನ್ನಿದೆ. ನಾವು ಅಡಿಗರ ಕಾವ್ಯದಲ್ಲಿ ಕಾಣುವಂಥ ಒಂದು ನಾಟಕೀಯತೆ ಅಂತ ಏನಿದೆ ಅದು ಚಿತ್ತಾಲರಲ್ಲಿ ನಾವು ಕಾಣೋದೇ ಇಲ್ಲ. ಚಿತ್ತಾಲರ ಬಹು ದೀರ್ಘವಾದ ಮತ್ತು ಬಹಳ ಯಶಸ್ವಿಯಾದ ಕವನಗಳು ಅಂತ ನಾವು ಏನು ಕರಿತೀವಿ, ಅದು ಬಹಳಷ್ಟು ಭಾಗ ಆ ಕವನಗಳಲ್ಲಿ ಭಾಷೆ ಗ್ರಾಂಥಿಕವಾಗಿಯೇ ಇದೆ, ಆಡು ಮಾತಿಗೆ ಕೂಡ ಹತ್ತಿರವಾಗಿಲ್ಲ ಅಂತ. ಆದರೆ ಅದನ್ನು ಬಳಸುವ ಉದ್ದೇಶದಿಂದ ಏನಾಗಿದೆ ಅಂತ ಕಾವ್ಯದಲ್ಲಿ
ಅನೇಕ ಲಯವೈದ್ಯಗಳನ್ನು, ಧ್ವನಿ ವೈವಿಧ್ಯಗಳನ್ನು ಅವರು ತರ್ತಾರೆ. ಕವನದ ಒಟ್ಟು ಆಶಯಕ್ಕೆ ಪೂರಕವಾಗಿ ಅವರು ಬಹುಶಃ ಉದ್ದೇಶಪೂರ್ವಕವಾಗಿಯೇ ಈ ಗ್ರಾಂಥಿಕವಾದ ಭಾಷೆಯನ್ನು ಅವರು ಬಳಸ್ತಾರೆ ಅಂತ. ನೀವು ಭಾಷೆ ಬಗ್ಗೆ ಮಾತಾಡ್ತಾ ಇದ್ದಾಗ ನನಗೆ ಈ ಒಂದು ಅಂಶ ಹೊಳೆಯಿತು ಅಂತ ಹೇಳಲಿಕ್ಕೆ ಈ ಒಂದು ಮಾತು ಹೇಳಿ. ಅನಂತಮೂರ್ತಿಯವರು ಚಿತ್ತಾಲರ ಕಾವ್ಯದ ಬಗ್ಗೆ ಮೊದಲು ಒಂದು ರಿಸರ್ವೇಷನ್ ಇಟ್ಕೊಂಡು ಏನು ಹೇಳಿದರು ಅಂದರೆ, ಇವರು ಭಾಷೆಯ ಜೊತೆಗೆ ಒಂದು ಆಟ ಆಡುವುದಿಲ್ಲ ಕಂಬಾರರ ಹಾಗೆ, ಉಳಿದವರ ಹಾಗೆ ಅಂತ. ಇಲ್ಲಿ ನನಗೆ ಗ್ರಾಂಥಿಕ ಅಂತಂದರೆ ಅದು ಹೌದು, ಒಂದು ಮಟ್ಟದಲ್ಲಿ ಗ್ರಾಂಥಿಕ ಅಂತ ಹೇಳಿದ್ರು ಅದಕ್ಕಿರೋ ಪ್ರಿಸಿಷನ್ ಇದೆಯಲ್ಲ, ಅದರ ಖಚಿತತೆ ಏನಿದೆ ಅಂತಂದರೆ, ಆ ಒಂದು ಪದ ಇರ್ಬೋದು, ಒಂದು ಪದಗುಚ್ಛ ಇರ್ಬೋದು, ಅದು ಬರೀ ಗ್ರಂಥಗಳಲ್ಲೇ ನಾವು ನೋಡಿರ್ಬೋದು. ಆದರೆ ಅವರು ಹೇಳ್ತಾ ಇರುವಂಥ ಆ ಮೂರ್ತ ಅನುಭವಕ್ಕೆ ಇನ್ಯಾವುದೂ ಇಲ್ಲ ಅನಿಸೋ ರೀತಿಯಲ್ಲಿ ಆ ಭಾಷೆಯನ್ನು ಕೂಡ ಅವರು ಬಳಸೋದನ್ನು ನಾವು ನೋಡಿದ್ದೀವಿ. ಒಂದು ಪದ್ಯವನ್ನು ಓದೋದ್ರ ಮೂಲಕ ನಾವು ಬಹುಶಃ ಇದನ್ನು ಮುಂದುವರಿಸ್ಬೋದು ಅಂದ್ಕೊಂಡಿದ್ದೀನಿ. ನೀವು ಹೇಳಿದ್ರಿಂದ ಫೈಲು ಪದ್ಯ ಅದನ್ನೇ ಓದ್ತೇನೆ. ಫೈಲು ಅಂತ ಒಂದು ಪದ್ಯ. ಒಂದೆನಿಸು ಬಿಸಿಲು ಬಿದ್ದರೆ ಸಾಕು, ಹುಚ್ಚೆದ್ದು ನಡೆಯುವವರು ನಾವು. ನಮಗೆ ತಕಯ್ಯ ಈ ಫೈಲಿನಗಳೇ, ಮನದ ಮಾತಿನ ಮಗಳೇ ಕವಿತೆ ಪಡುತ್ತಿ ಹೊಳುವ್ಯತೆ. ಹೊಸ್ತಿಲಾಚೆಗೆ ನಿಂತು ಕಾದು ಕಾದು ಕರದೊಯ್ಯಲೆಳಿಸಿ ಜೀವನವ ನದುಮಿ ಬೆಳೆದ ಈ 10 ಗೋಡೆಗಳಾಚೆ ಈ ಒತ್ತುಗರಡು ಮಸಿ ಬರಡು ಕಾಗದ ಸುತ್ತ ಕರಡು ಗೀಚುವ 100 ಕೈಗಳಾಚೆ ಕಡಲ ಮುದುಕನ ತೆರದಿ ಹೆಗಲಲ್ಲೇ ಕುಕ್ಕರಿಸಿ ಆಚೆ ಕೋಣಿಯಲಿಂದೆ ಆಹಾ ಜೀವ ನಿಕ್ಕುಳದಲ್ಲಿ ಹಿಡಿದು ಕುಳಿತ ಸಾಹೇಬನಾಚೆ. ಆ ಅಲ್ಲಿ ಹೊರಗೆ ಬಿತ್ತರ ತೆರೆದ ಬಾನಡಿಗೆ ಹರಡಿಹುದು ಬಿಡುಗಡೆ, ಬೀಸಿಹುದು ಗಾಳಿ ದಡಸೂಸಿ ಹರಿಯುತಿಹುದ ಮನುಜೀವನದ ಜಲ. ತಿಳಿ ಕದಡು ಗಂಭೀರ ಶಾಂತ ಕಾಂತ ನಿತಾಂತ ಚಲವಿಚಲ ಜಗದ ಐತಿಹ್ಯವನ್ನೆಲ್ಲ ಹೊತ್ತು ಕರೆಯುತ್ತಿದೆ ಮೀ ಎಂದು ಪ್ರಾಣಪೋಷಕ ಪಾತ್ರ. ನಾವಿಲ್ಲಿ ಒಳಗೆ ಸಿಕ್ಕವರು ಮಾತ್ರ, ಕುರ್ಚಿಯಲ್ಲಿ ಕುಳಿತಲ್ಲೇ ಗಲಿತ ಗಾತ್ರ. ನಿಮಿಷ ನಿಮಿಷಕ್ಕೊಮ್ಮೆ ಬಡೆದು ಪೇದೆಯ ನೆಟ್ಟಿ ಅಲೆಯಿಸುವ ಕೈಗಂಟೆ, ಬಿಡದೆ ಬಾಗಿಲ ನೂಕಿ ದಿನದುದ್ದ ಫೈಲುಗಳು ತರುವ ತಕರಾರು ತಂಟೆ. 100 ಥರದ ಸಮಸ್ಯೆ 100 ಥರ ಪರಿಹಾರ, ಸೂಚಿಸುತ್ತ ಶಂಕಿಸುತ್ತ ಯೋಚಿಸುತ್ತ ಅಂಕಿಸುತ್ತ ಹಲವು ಮೆದುಳುಗಳು ಮೇಜಿಗೆ ಅಡಕಲೇರಿಸುವ ಗೌಜಿ ಗಜಿಬಿಜಿಯ ಸಂತೆ. ನಿದ್ದೆ ಎಚ್ಚರಗಳಲು ರೂಲು ಸ್ಕೇಲು ಕರಾರು ಭತ್ತೆ ಬಡತಿ ಪಗಾರು ಅರ್ಜಿ ಮರ್ಜಿಯ ಹುಕುಮು ಮೆಹರಬಾನಿ ಮುರವತ್ತು ಮುತವರ್ಜಿ ಹುಜರೆ ಮುಜರೆ ಸಲಾಮು ಉದರಭರಣಕ್ಕೆ ಏಸು ತತ್ವಹಾನಿ. ಮನದ ಕೊನೆಗೆಲ್ಲ ಹಬ್ಬಿದೆ ಹಾಲು ಕಣ್ಣಿಯೋಳು, ಕಾನೂನು ಬಳ್ಳಿ ಹರಿಬಿಟ್ಟ ಕಲಮು. ಟೀಪು ಟಿಪ್ಪಣಿ ಬರೆದು ಮೇಲಿನಪ್ಪಣೆ ಪಡೆಯೇ ಜೀವಕ್ಕೆ ಹತ್ತೆಡೆಗೆ ಜಖಮು ಜನುಮು. ಮೆದುಳ ಮೇಲ್ಭಾಗದಿಂದಲೇ ಎಲ್ಲ ವ್ಯವಹಾರ, ನೊಂದು ದಾಖಲೆ ಎಂಬ ಖಾತೆಯೇ ಹಣೆಬಾರ. ಹೊತ್ತು ಓಡಾಡುತ್ತಿವೆ ಸುತ್ತ ಫೈಲು, ಆಡಿದ್ದ ನಾಡಾಡಿ ಮಾತು ಬೆಳೆಸಿ ಏರಿಳಿದು ಮೈಲುದ್ದ ದಾರಿ ಬಳಸಿ. ಈ ಕಾಗದದ ಸರುಕ ಮೇಲೆ ಕಾವಲನಿಟ್ಟು ಇದರ ಆವಕ ಜಾವಕದ ಮೇಲೆ ಕಣ್ಣಿಟ್ಟು ಕುಳಿತೆವಯ್ಯ ಇಲ್ಲೇ ತಲೆ ಮೇಲೆ ಕೈಯಿಟ್ಟು ಶುಷ್ಕ ಆಯಾಸದಲ್ಲಿ ಆಯು ವ್ಯವಸಿ. ಒಡಲಿಂದ ವ್ಯರ್ಥ ಉದ್ದಕ್ಕೂ ಹೊರಟ ನೂಲಿನಲ್ಲಿ ಸುತ್ತಿದೆ ಬಿದ್ದಿದೆ ಜೀವ, ಸತ್ತು ಬಿದ್ದಿದೆ ಮನಸ್ಸು ಕನಸುಗಳ ಕಳಕೊಂಡು. ಬರಿದಾಗಿ ಹಸು ಯಂತ್ರದಂತೆ ಅತಂತ್ರ ದುಡಿಯುತ್ತಿದೆ. ಬಣವೆಯಲು ಬೆಳೆದ ಈ ಫೈಲುಗಳ ನೆರಳಲ್ಲಿ ಅಣಬೆ ತಲೆ ಎತ್ತುತ್ತಿವೆ ಅಹಬೀಳು ನೆಲದಲ್ಲಿ. ಬುದ್ಧ ಬಂದರು ಏಸುವನು ಸಿಲುಬೆಗೆ ಏರಿಸುತ್ತ ಕೊಂದರು, ಅಲೆಯೊಂದು ಹಾಯದಿಹ ಸೊಟ್ಟು ತಾಣವಿದಯ್ಯ. ತಾನೇ ತನ್ನಷ್ಟಕ್ಕೆ ತಿರುಗಿ ಸಣ್ಣಗೆ ಅರೆವ ಹೊಟ್ಟುಗಾಣವಿದಯ್ಯ. ನಮಗೇ ತಕಯ್ಯ ಈ ಅಂಥ ಸಾವು, ಒಂದಿನಿಸು ಬಿಸಿಲು ಬಿದ್ದರೆ ಸಾಕು, ಹುಚ್ಚೆದ್ದು ನಡೆಯುವವರು ನಾವು. ಈ ಪದ್ಯದಲ್ಲಿ ಇನ್ನೊಂದು ನಾನು ಹೇಳಬೇಕಾದ್ದು ಅಂತಂದರೆ, ನವ್ಯರಲ್ಲಿ ಬಹಳಷ್ಟು ಅಡಿಗರನ್ನು ಒಳಗೊಂಡಾಗಿದ್ದಂಥ ಒಂದು ವ್ಯಂಗ್ಯ ಇದೆಯಲ್ಲ, ಚಿತ್ತಾಲರಲ್ಲಿ ಕಾಣೋದೇ ಇಲ್ಲ ಆ ವ್ಯಂಗ್ಯ. ವ್ಯಂಗ್ಯವಂತೂ ಯಾವ ಪದ್ಯದಲ್ಲೂ ತಗೊಂಡು ವ್ಯಂಗ್ಯ ಅಂತ ಬರೋದೇ ಇಲ್ಲ. ವ್ಯಂಗ್ಯಕ್ಕೆ ತೀರಾ ವಿಮುಖವಾದರು.
ಈ ಫೈಲು ಅಂತ ಒಂದು ಪದ್ಯದಲ್ಲಿ ಕೂಡ ನಮಗೆ ಗೊತ್ತಾಗಿ ಆಧುನಿಕ ಕಾರ್ಖಾನೆ ಅಥವಾ ಆಧುನಿಕ ಆಫೀಸು ಅಥವಾ ಈ ಬ್ಯೂರೋಕ್ರಸಿ ಇರುವಂಥ ಆಫೀಸುಗಳ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಕವನಗಳಿದೆ. ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಚುಚ್ಚುವಂಥ ಮತ್ತು ವ್ಯಂಗ್ಯವಾಗಿ ನೋಡುವಂಥ ಒಂದು ದೃಷ್ಟಿ ಇದೆ. ಆದರೆ ಈ ಪದ್ಯದಲ್ಲಿ ನೋಡಿ ವ್ಯಂಗ್ಯದ ಅಂಶವೂ ಇರದೆ ಆ ಕಾರ್ಕುನರ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆನೇ ಅವರು ಗಮನ ಕಳಿಸಿ ಪದ್ಯ ಬರೀತಾರೆ. ಇದು ಕೂಡ ಬಹುಶಃ ಅವರನ್ನು ಅನನ್ಯವಾಗಿ ಕಾಣೋದಕ್ಕೆ ಇದು ಒಂದು ಕಾರಣ, ಯಾಕೆಂದರೆ ವ್ಯಂಗ್ಯದ ಗೈರು ಹಾಜರಿ. ನಾನು ಅದಕ್ಕಿಂತ ಭಿನ್ನವಾದಂಥ ಒಂದು ಪದ್ಯ ಓದ್ತೀನಿ. ಆ ಪದ್ಯದ ಹೆಸರು ಸಂಪರ್ಕ ಅಂತ. ಕಳೆದ ವಾರ ಕುಣಿಯುತ್ತಲೇ ಬಂದಳು ನಮ್ಮ ಸರಿತೆ. ಶಾಲೆಯಲ್ಲಿ ಹೇಳಿದ್ರಂತೆ ಒಂದಿಷ್ಟು ಗೋಧಿ, ಒಂದಿಷ್ಟು ಜೋಳ, ಭತ್ತ, ಹೀಗೆಯೇ ಮತ್ತೇನೇನು ಮನೆಯಲ್ಲಿ ನೆಟ್ಟು ಸಸಿ ಬೆಳೆಸಿ ತರಬೇಕು. ಸರಿ, ಶುರುವಾಯಿತು ಮಕ್ಕಳ ಓಡಾಟ. ಲಘು ಬಗೆ ಗಲಭೆ. ನಾವಿರುವ 5ನೇಯ ಮಜಲಿನೆತ್ತರದಲ್ಲೇ ಭರದ ಬಿತ್ತನೆ ಕೆಲಸ. ಮೋಜೆನಿಸಿ ನೋಡುತ್ತಾ ಕುಳಿತೆ. ಹೊಲಗದ್ದೆ ಕಾಣದ ಈ ಮರಿ ಕೃಷಿವಲರೆಲ್ಲ ಖಾಲಿ ಟಿನ್ನುಗಳಲ್ಲಿ ಬೀದಿ ಧೂಳನ್ನು ತಂದು ಪಾತಿ ಕಟ್ಟಿ ಸುಕ್ಕಿದ ಒಣಕಲು ಬೀಜವನ್ನಿಷ್ಟು ಹೂಳಿ ಬಾಟ್ಲಿ ನೀರಿನಲ್ಲೇ ಪರ್ಜನ್ಯ ಸುರಿಸಿ ಕೃತಕೃತ್ಯರಂತೆ ಸುಗ್ಗಿ ಕನಸ ಕಾಣುತ್ತಾ ನಿಂತ ಮುಗ್ಧ ಜೀವಿ. 5-6 ದಿನ ಬೆಳಿಗ್ಗೆ ಎದ್ದು ಕೂತರು, ಯಾವ ಸುದ್ದಿ ಸುಳಿವೂ ಇಲ್ಲ ಮದ್ದು ಮಣ್ಣಲ್ಲಿ. ಮೊನ್ನೆ ಮಾತ್ರ 1-2 ಕಣ ಅಲ್ಲಿ ಇಲ್ಲಿ ಅಲುಗಿದ ಕುರುಹು. ನಿನ್ನೆಯೋ ಒಳಗಿನೊಳಗೆ ಏನೋ ಮೈ ಮುರಿದು ನಿದ್ದೆ ತಿಳಿದೇಳುವ ಥರ. ಇಂದೋ ಕಣ್ಣ ಮುಂದೆ ತೆರೆದ ಅದ್ಭುತೋದ್ಭವ ಪ್ರಹರ. ಕಣ್ಣ ಮುಂದೆ ತೆರೆದ ಅದ್ಭುತೋದ್ಭವ ಪ್ರಹರ. ಚಿನ್ನರೊಲ್ಲು ದೂಡಿ ಕೆಂಬೂದಿ ಹಣಕಿಕ್ಕಿ ಇಣಿಕಿವೆ ಸುತ್ತ 100 ಅಂಕು. ನೀರ್ಮಣ್ಣ ಆರೈಕೆ ಗೆದ್ದ ಆಗಂತುಕರ ಈ ಸೋಜಿಗದ ಸುತ್ತ ನೆರೆದ ಮಕ್ಕಳ ಮಧ್ಯ ಸೇರಿ ನಾನೂ ಕುಳಿತೆ. ಮೈಮರೆತೆ ಮಗುವಾಗಿ ನಿಯಾಳಿಸುತ್ತ ಕುಳಿತೆ. ಮುದ್ದಾದ ಮೊಳಕೆಗಳ ಹಸುಳೆ ಮಿದುನಯ ನುಣುಪ ತೊರೆಯ ಅಕ್ಕರೆಯೊರತೆ ಹತ್ತಿರಕ್ಕೆ ಬಾಗಿದೆ. ತಟ್ಟಿ ಬೆರಳಾಡಿಸಿದೆ, ಖುಷಿಪಟ್ಟೆ. ಕುತೂಹಲದಿಂದ ಬದಿಯ ಮಣ್ಣನ್ನಿಷ್ಟು ಸರಿಸಿ ನೋಡಿದೆ. ಹಿಗ್ಗಿ ದುಂಡಗೆ ಗಬ್ಬವಾಗಿ ಬಿರಿದಿವೆ ಬೀಜ. ಹಿಗ್ಗಿ ದುಂಡಗೆ ಗಬ್ಬವಾಗಿ ಬಿರಿದಿವೆ ಬೀಜ. ಕೆಳಕ್ಕೆ ಬಾಯೂರಿದಲ್ಲಿ ಇಳಿಸಿವೆ ಬೇರು. ಸೂಜಿ ಮೊನೆ 5-6 ಒಡಲು ಬಿರಿದಲ್ಲಿ ಮೇಲಕ್ಕೆ ಕಳಿಸಿವೆ ದೇಟು. ಸಸಿಯ ಮೂಲಸ್ತಂಭ ಖಾಲಿ ಟಿನ್ನುಗಳ ಬೀದಿ ಧೂಳಲ್ಲೂ ಮೈ ತಳೆದ ಸೃಜನದ ಈ ಕೌತುಕ. ಖಾಲಿ ಟಿನ್ನುಗಳ ಬೀದಿ ಧೂಳಲ್ಲೂ ಮೈ ತಳೆದ ಸೃಜನದ ಈ ಕೌತುಕವ ನಿಯಾಳಿಸುತ್ತ ಕುಳಿತೆ. ಸೋಕಿ ಸೋಕಿ ಬೆರಳಾಡಿಸಿದೆ. ಉರದಲು ಉಮ್ಮಳ ಮತ್ತೆ ಮತ್ತೆ ಜೀಕಳಿ ಪುಳಕ. ಇಷ್ಟು ಹತ್ತಿರದ ಜೀವ ಸೃಷ್ಟಿ ಸಂಪರ್ಕಕ್ಕೆ. ಇದು ಓದುವಾಗ ಎಷ್ಟು ಚಂದ ಇದೆ ಅನ್ನುವಾಗಲೂ ನನಗೆ ವಿಷಾದ ಅದು ಒಂದು ಭಾವನೆಯೂ ಬರುತ್ತೆ. ಯಾಕೆಂದರೆ ಇದು ಆಗ್ತಾ ಇದ್ದಾಗ ನಾನು ಅಂದ್ಕೊಂಡಾಗೆ ಅವರಿಗೆ ಪಾರ್ಕಿನ್ಸನ್ ರೋಗ ಬಂದಿದ್ದರಿಂದ ಕೈ ಮೇಲೇನು ಹಿಡ್ತಾ ಇರಲಿಲ್ಲ. ನಾ ಕಲ್ಪನೆ ಮಾಡ್ಕೊಳ್ಳೋದು ಏನು ಅಂತಂದರೆ, ಆ ಟಿನ್ ಒಳಗೆ ಹೀಗೆ ಕೈ ನಡುಕ್ತಾ ನಡುಕ್ತಾ ಮರಳನ್ನು ಸರಿಸಿ ಆ ಬೀಜ ಹುಟ್ಟಿದೆ. ಇದು ನನ್ನ ಕೈಗೆ ಸಿಕ್ಕುವ ಸೃಜನಶೀಲತೆ ಅಂತ ಆ ಪುಳಕ ಅನಿಸಿದ್ದು ಅದು ಅದ್ಭುತವಾಗಿ ಈ ಪದ್ಯದ ಹಿಂದೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಪೂರಕವಾಗಿ ಬಹುಶಃ ಚಿತ್ತಾಲರು ಕೊನೆಗಾಲದಲ್ಲಿ ಬರೆದಂಥ 1-2 ಸಣ್ಣ ಸಣ್ಣ ಪದ್ಯಗಳನ್ನು ಓದಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಒಂದೇ ಒಂದು ಪದ್ಯ, ಕನಸಿನಲ್ಲೂ ಎಣಿಸಿರಲಿಲ್ಲ ಅಂತ.
5 ಸಾಲುಗಳ ಪದ್ಯ. ಕನಸಿನಲ್ಲೂ ಎಣಿಸಿರಲಿಲ್ಲ, ಹಿಂದೊಮ್ಮೆ ತಂದೆಯನ್ನು ಬಾಧಿಸಿದ ದುಃಖ ಇಂದು ಮಗನನ್ನೂ ವ್ಯಾಧಿಸೀತೆಂದು. ಚರಿತ್ರೆ ಎಂದು ಹಾಡಿದ ಗೀತ ಆತ್ಮಚರಿತ್ರೆಯಾಗಿ ವೇದಿಸೀತೆಂದು. ಚಿತ್ತಾಲರು ಬಹುದೊಡ್ಡ ಕವಿ. ಬಹುಶಃ ಅವರು ಅತ್ಯಂತ ಅಸುಲುತನದ ಕವಿ ಕೂಡ. ಆ ಕಾರಣದಿಂದಲೂ ಕೂಡ ಬಹುಶಃ ಅವರು ಹೆಚ್ಚು ಜನಪ್ರಿಯ ಕವಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ, ಆಗಲೂ ಇಲ್ಲ ಅವರ ಕಾಲದಲ್ಲಿ. ಆದರೆ ಕನ್ನಡ ವಿಮರ್ಶಾ ಲೋಕ ಅವರನ್ನು ಬಹುಮುಖ್ಯವಾದ ಕವಿ ಅಂತ ಪರಿಗಣಿಸಿತು. ಅದಕ್ಕೆ ಕನ್ನಡದ ಮುಖ್ಯ ವಿಮರ್ಶಕರೆಲ್ಲರೂ ಕೂಡ ಅವರ ಕವನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಇದು ಒಂದೆಡೆದು. ಈಗ ಚಿತ್ತಾಲರ ಶತಮಾನೋತ್ಸವ ವರ್ಷ ಇದು. ಈ ವರ್ಷ ಕೊನೆಯ ಪಕ್ಷ ನಮ್ಮ ತರುಣ ಕವಿಗಳಾದರೂ ಕೂಡ ಅವರನ್ನು ಓದುವಂತಾಗಲಿ ಎನ್ನುವ ಆಶಯದಿಂದ ನಾವು ಇಂದು ಕಾರ್ಯಕ್ರಮ ನಡೆಸಿದ್ದೀವಿ ಅಂತ ಹೇಳಿ ಒಂದು ಮಾತುಗಳನ್ನು ಮುಗಿಸ್ತೀವಿ.